ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಈಸಿ ಬಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ಹೊಸದಾಗಿ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ BCom 6M NEP ಸಿಲೆಬಸ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. BComಲ್ಲಿ ಟೋಟಲ್ 7 ಸಬ್ಜೆಕ್ಟ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಸೊ ಫಸ್ಟ್ ಸಬ್ಜೆಕ್ಟ್ ಬಂದು ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಿಮಗೆ ಥಿಯರಿ ಆಫ್ ಪ್ರಾಕ್ಟಿಕಲ್ ಇರುತ್ತೆ. ಸೆಕೆಂಡ್ ಸಬ್ಜೆಕ್ಟ್ ಬಂದು ನಿಮಗೆ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ ಪ್ರಾಕ್ಟೀಸ್. ಇದರಲ್ಲಿ ನಿಮಗೆ ಫುಲ್ಲಿ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಇದು ಆಲ್ರೆಡಿ ನೀವು 5th ಸೆಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ನಿಮಗೆ. ಸೊ ಅದ್ರ ಕಂಟಿನ್ಯೂನೇ ಇದು ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ ಪ್ರಾಕ್ಟೀಸ್. ಸೊ ಥರ್ಡ್ ಸಬ್ಜೆಕ್ಟ್ ಬಂದು ನಿಮಗೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದು ಅಷ್ಟೇ ನಿಮಗೆ 5th ಸೆಮ್ಮಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಸೊ ಆ ಸಬ್ಜೆಕ್ಟ್ ಕಂಟಿನ್ಯೂನೇ ಇದು ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದು ಅಷ್ಟೇ ಥಿಯರಿ ಆಫ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ನಿಮಗೆ ಫೋರ್ತ್ ಮತ್ತು ಫಿಫ್ತ್ ಸಬ್ಜೆಕ್ಟ್ ಬಂದು ನಿಮಗೆ ಓಪನ್ ಎಲೆಕ್ಟಿವ್ಸ್ ಇರುತ್ತೆ. ಓಪನ್ ಎಲೆಕ್ಟಿವ್ಸ್ ನೀವು ಆಲ್ರೆಡಿ 5th ಸೆಮ್ಮಲ್ಲಿ ನೀವು ಓಪನ್ ಎಲೆಕ್ಟಿವ್ ಪೇಪರ್ 1 ಬರ್ತಿರ್ತೀರಾ. ಸೊ ಓಪನ್ ಎಲೆಕ್ಟಿವ್ ಪೇಪರ್ 6 ಸೆಮ್ 2 ಬಂದು ನಿಮಗೆ 6 ಸೆಮ್ಮಲ್ಲಿ ನೀವು ಬರೀಬೇಕು. ಓಪನ್ ಎಲೆಕ್ಟಿವ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಆ್ಯಸ್ ಪರ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗೈಡ್ಲೈನ್ಸ್ ಪ್ರಕಾರ ನಿಮಗೆ 5 ಎಲೆಕ್ಟಿವ್ ಗ್ರೂಪ್ಸ್ ಇರುತ್ತೆ. ಅಕೌಂಟಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, HRM ಆ್ಯಂಡ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ. ಸೊ ನೀವು 5th ಸೆಮ್ಮಲ್ಲಿ ಏನಾದರೂ ಅಕೌಂಟಿಂಗ್ ಮತ್ತು ಫೈನಾನ್ಸ್ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ. ಸೊ ಈಗ ಅಕೌಂಟಿಂಗಲ್ಲಿ ನೀವು 5th ಸೆಮ್ಮಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಂತ ಬರ್ದಿರ್ತೀರಾ ಅಂದರೆ ಈ ಸೆಮ್ಮಲ್ಲಿ 6th ಸೆಮ್ಮಲ್ಲಿ ನೀವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ತೊಗೋಬೇಕು. ಅದು ನೆಕ್ಸ್ಟ್ ನೀವು ಫೈನಾನ್ಸಲ್ಲಿ ಏನಾದರೂ 5th ಸೆಮ್ಮಲ್ಲಿ ನೀವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಮಾರ್ಕೆಟ್ ಅಂತ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅಂದರೆ ನೀವು 6th ಸೆಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ತೊಗೊಬೇಕು. ಈ ಎಲೆಕ್ಟಿವ್ ಗ್ರೂಪ್ ಬಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಾಲೇಜಲ್ಲಿ ಅಕೌಂಟಿಂಗ್, ಫೈನಾನ್ಸ್ ತೊಗೊಂಡಿದ್ರೆ ಬೇರೆ ಕಾಲೇಜಲ್ಲಿ ಮಾರ್ಕೆಟಿಂಗ್, HRM ಆ ಥರ ತೊಗೊಂಡಿರ್ತಾರೆ. ಸೊ ಇದು ಬಂದು ನಿಮಗೆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಕಾಲೇಜಲ್ಲಿ ಯಾವುದು ನಿಮಗೆ ರೆಫರ್ ಮಾಡಿರ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್ ಬಂದು ನಿಮಗೆ ಸಿಕ್ಸ್ ಸಬ್ಜೆಕ್ಟ್ ಬಂದು ನಿಮಗೆ ಸಬ್ಜೆಕ್ಟ್ ಬಂದು ನಿಮಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದೆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫಿಲ್ಲಿಂಗ್ ಆಫ್ ITRS ಆರ್ ಇ-ಕಾಮರ್ಸ್. ಇವೆರಡರಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ ತೊಗೊಂಡು ಓದಬೇಕು. ಇವಾಗ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದೆನ್ ಅಂದರೆ ಇದು GST ಬಗ್ಗೆ ಇರುತ್ತೆ. ನೀವು ಆಲ್ರೆಡಿ 5th ಸೆಮ್ಮಲ್ಲಿ GST ಬಗ್ಗೆ ಓದಿದ್ದೀರಾ. ಸೊ ಇದರಲ್ಲೂ ಕೂಡ GST ಬಗ್ಗೆನೇ ಇರುತ್ತೆ. ಸೊ 7th ಒನ್ ಬಂದು ಇಂಟರ್ನ್ಶಿಪ್. ಸೊ ಇಂಟರ್ನ್ಶಿಪ್ ಅಂದರೆ ನೀವು ಒಂದು ಕಂಪನಿಗೆ ಹೋಗಿ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಳೋದು. ಸೊ ಇದು ನಿಮಗೆ 4 ವೀಕ್ಸ್ ನೀವು ಅಲ್ಲಿ ಹೋಗಿ ವರ್ಕ್ ಮಾಡಬೇಕು, ಇಂಟರ್ನ್ಶಿಪ್ ಮಾಡಬೇಕು. ಸೊ ಇಂಟರ್ನ್ಶಿಪ್ ಬಂದು ನಿಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ 60 ಮಾರ್ಕ್ಸ್ ಬಂದು ಪ್ರಾಜೆಕ್ಟ್ ರಿಪೋರ್ಟ್ ಆ್ಯಂಡ್ 40 ಮಾರ್ಕ್ಸ್ ಬಂದು ವೈವಾ ಇರುತ್ತೆ. ಸೊ ಇವಾಗ ವೈವಾ ಮೀನ್ಸ್ ಆಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ಕಂಪನಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರಾಜೆಕ್ಟ್ ರಿಪೋರ್ಟ್ಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ BCom ಸಿಲೆಬಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ಫುಲ್ಲು ಒಂದು ಸ್ಯಾಂಪಲ್ ತೋರಿಸಿ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದು ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.